ನಡೆಸುವ ರಾಜಕಾರಣಿಗಳನ್ನ ಹುಟ್ಟಿಸಬೇಡಯ್ಯ ಅಂತ ಹೇಳ್ತಾರೆ ನೋಡ್ರಿ. ಧರ್ಮ ಒಡೆಯುವ ಸ್ವಾಮಿಗಳನ್ನ ಹುಟ್ಟಿಸಬೇಡಯ್ಯ, ಜಾತಿ ಕೆಳಗಿಳಿಸುವ ರಾಜಕಾರಣಿಗಳನ್ನ ಹುಟ್ಟಿಸಬೇಡಯ್ಯ, ಲಂಚದ ಮಂಚ ಏರಿ ಬಡವರ ರಕ್ತವನ್ನ ಹೀರುವ ದುಷ್ಟ ಅಧಿಕಾರಿಗಳನ್ನ ಹುಟ್ಟಿಸಬೇಡಯ್ಯ. ಒಂದೆಡೆ ಹುಟ್ಟಿಸುವುದಾದರೆ ದೇಶ ಕಾಯುವ ವೀರ ಯೋಧನಾಗಿ ಹುಟ್ಟಿಸಯ್ಯ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಪುಣ್ಯಾತ್ಮರೇ, ನಾವು ನಮ್ಮ ಮಕ್ಕಳ ಹೊಟ್ಟೆಯಲ್ಲಿ ಎಂತ ಮಕ್ಕಳು ಹುಟ್ಟಬೇಕಪ್ಪ ಅಂತ ಹೇಳಿದ್ರ ವೀರ ರಾಣಿ ಚೆನ್ನಮ್ಮನಂತವರು ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಂತವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಂತವರು, ಬಸವಣ್ಣನಂತವರು ನಮ್ಮ ಕಾಲದಲ್ಲಿ ಹುಟ್ಟಿ ಬರುವಂತ ಸಮಯವನ್ನ ನಾವು ಅದನ್ನ ಕಂಡ್ಕೊಳ್ಬೇಕಾಗ್ತದೆ. ಪುಣ್ಯಾತ್ಮರೇ, ನಾವು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರ ಇವತ್ತಿನ ದಿನಮಾನದೊಳಗ ನಾನು ಹೇಳ್ತೀನಿ, ಮನೆ ಮೊದಲು ಪಾಠಶಾಲೆ, ತಾಯಿ ತಾನೇ ಮೊದಲ ಗುರು ಅಂತ ಹೇಳ್ತಾರ. ಅದಕ್ಕ ನಮ್ದು ಸಣ್ಣ ಮಗು ಇರ್ತದ. ಪುಣ್ಯಾತ್ಮರೇ, ಒಂದು ಸಣ್ಣ ಮಗು ಇರ್ತದ, ಒಂದು ಸಣ್ಣ ಮಗುವಿನ ಕೈ ಒಳಗ ಒಂದು 100ರ ನೋಟನ್ನ ಕೊಟ್ಟು ನೋಡ್ರಿ. ಆ ಸಣ್ಣ ಮಗು ಏನ್ ಮಾಡ್ತದ, ಆ 100ರ ನೋಟನ್ನ ತಗೋತದ, ಹಿಂಗ ಆಟ ಆಡ್ಸಕತ್ತದ. ನೋಡಿದ್ರಿ, ಆ ಸಣ್ಣ ಮಗುಗೆ ಆ 100ರ ನೋಟಿನ ಮಹತ್ವ ಗೊತ್ತಿಲ್ಲ. ಅದೇನ್ ಮಾಡ್ತದ, ಆ 100ರ ನೋಟನ್ನ ತಗೊಂಡು ಹಿಂಗ ಆಟ ಆಡ್ಸಕತ್ತದ. ಆ ಆಟ ಆಡಿಸುವಂತ ಮಗುವಿಗೆ ಆ 100ರ ನೋಟ್ ಹೇಳ್ತದ, ಅಲ್ಲ ಮಗು, ನನ್ನ ಮಹತ್ವ ನಿನಗೆ ಗೊತ್ತಿಲ್ಲ. ನನ್ನನ್ನ ತಗೊಂಡು ನೀನು ಹೀಗೆ ಆಟ ಆಡ್ಸಕತ್ತೀಯಲ್ಲ, ನಾಳೆ ನೀನು ಬೆಳೆದು ದೊಡ್ಡವನಾಗು, ಅವಾಗ ನಾನು ನಿನ್ನನ್ನ ಆಟ ಆಡ್ತೀನಿ ಅಂತ ಹೇಳ್ತದಂತ ನೋಡ್ರಿ. ಪುಣ್ಯಾತ್ಮರು 100 ನೋಟ್. ಅದಕ್ಕ ಇವತ್ತಿನ ದಿವಸ ಪುಣ್ಯಾತ್ಮರೇ, ನೀವೇನ್ ಮಾಡ್ಬೇಕಾಗ್ಯದಪ್ಪ ಅಂತ ಹೇಳಿದ್ರ, ಆ ಭಗವಂತನನ್ನು ನಂಬಿ ಆ ಭಗವಂತನ ನಾಮಸ್ಮರಣೆಯಲ್ಲಿ ನಾವು ಹೋಗಿದ್ದೆ ಆಗಿದ್ರ ನಮ್ಮ ಮನೆ ಒಳಗ ಒಳ್ಳೆಯ ಸಂಸ್ಕಾರವನ್ನ, ನಮ್ಮ ಮನೆ ಒಳಗ ಒಳ್ಳೆಯ ನಡತೆಯನ್ನ ಎಲ್ಲ ನಾವು ಒಳ್ಳೆಯ ರೀತಿಯಿಂದ ನಾವು ಕಾಣ್ಕೋತ ಹೋಗಿದ್ದೆ ಆಗಿದ್ರೆ ಪುಣ್ಯಾತ್ಮರೇ, ನಮ್ಮಂತ ಭಾಗ್ಯವಂತರು ಮತ್ತಾರಿಲ್ಲ ಅಂತ ಹೇಳುತ್ತಾ, ಮತ್ತೊಂದು ಪುಣ್ಯಾತ್ಮರೇ, ಇವತ್ತಿನ ದಿವಸ ನೀವೆಲ್ಲರೂ ಈಗೇನ್ ನಡೆದಪ್ಪ ಅಂತ ಹೇಳಿದ್ರೆ ಟಿವಿ ಮತ್ತು ಮೊಬೈಲ್, ಕಂಪ್ಯೂಟರ್ ಇಂಥ ದಿನಮಾನದೊಳಗ ಏನೇ ಒಂದು ಕಾರ್ಯಕ್ರಮ ಇತ್ತಪ್ಪ ಅಂತ ಹೇಳಿದ್ರ ಅದು ಕಾರ್ಯಕ್ರಮಗಳಿಗೆ ಹೋಗೋದು ಬಹಳ ಅಂದ್ರೆ ಬಹಳ ಕಡಿಮೆ ಆಗಿಬಿಟ್ಟದ. ಯಾಕ, ಇವತ್ತಿನ ದಿನಮಾನದೊಳಗ ಟಿವಿ ಮತ್ತು ಮೊಬೈಲ್, ಕಂಪ್ಯೂಟರ್ ಇದೇ ಕಾಲ ನಡೆದ. ಪುಣ್ಯಾತ್ಮರೇ, ಅದಕ್ಕ ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಸೇರಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿದಕ್ಕ ಪುಣ್ಯಾತ್ಮರೇ, ನಿಮಗೆಲ್ಲರಿಗೂ ಶರಣಾರ್ಥಿಯನ್ನ ಹೇಳಿ, ಎಲ್ಲ ಬಂಧು ಬಾಂಧವರಿಗೆ ಮತ್ತು ಚಿಕ್ಕ ಮಕ್ಕಳಿಗೂ ಕೂಡ ನನ್ನ ಅನಂತ ಕೋಟಿ ನಮಸ್ಕಾರವನ್ನ ಸಲ್ಲಿಸಿ, ನನ್ನ ಒಂದೆರಡು ಸಣ್ಣ ನುಡಿಗಳನ್ನು ಶ್ರೀ ಮಹಾಲಕ್ಷ್ಮಿ ಪರೋಜಿ ತಾಯಿ ಪಾದಕ ಸಮರ್ಪಣೆ ಮಾಡಿ ನನ್ನ ಒಂದೆರಡು ನುಡಿಗಳಿಗೆ ಮಂಗಲ ಹೇಳ್ತೀನಿ. ನಮಸ್ಕಾರ.